ಗಟ್ಟಿಕೊಟ್ಟ ಅಭಿಮಾನದ ಧಣಿಗೆ ಋಣಿಯಾಗಿರುವುದು ದೊಡ್ಡ ಸಂಸ್ಕಾರ. ಅಂತಹ ಮೌಲ್ಯಗಳನ್ನ ಹೊಂದಿರುವ ಬನ್ನೇರುಘಟ್ಟದ ಯುವಜನ ನಾಯಕ ಅನಿಲ್ ಕುಮಾರ್ ತಾವು ಖರೀದಿಸಿದ ದುಬಾರಿ ಕಾರ್ನ ತಮ್ಮ ಮಾರ್ಗದರ್ಶಕರಾದ ಮಾಜಿ ಸಚಿವ ಶ್ರೀ ಮುರುಗೇಶ್ ನಿರಾಣಿ ಅವರಿಂದ ಸ್ವೀಕರಿಸಿ ಮಾದರಿಯಾದರು. ಮೊನ್ನೆ ಹೊಸ ಕಾರ್ ಖರೀದಿಸಿದ್ದ ಅನಿಲ್ ತಾವು ಅಭಿಮಾನಿಸಿದ ಹಾಗೂ ತಮಗೆ ಬದುಕು ಕಟ್ಟಿಕೊಟ್ಟ ಬಿಜೆಪಿಯ ಪ್ರಭಾವಿ ಜನನಾಯಕರು, ಮಾಜಿ ಬೃಹತ್ ಹಾಗೂ ಮಾಧ್ಯಮ ಕೈಗಾರಿಕಾ ಸಚಿವರು ಹಾಗೂ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರೂ ಆದ ಮುರುಗೇಶ್ ನಿರಾಣಿ ಅವರಿಂದ ಕೀ ಹಸ್ತಾಂತರ ಮಾಡಿಕೊಂಡರು. ನೂತನ ಕಾರ್ ಮೇಲೆ ಮುರುಗೇಶ್ ನಿರಾಣಿಯವರ ಹಸ್ತಾಕ್ಷರ ಬರೆಸಿದ್ರು. ನಿರಾಣಿಯವರು ಅನಿಲ್ ಅವರಿಗೆ ಬೃಹತ್ ಹಾರ ಹಾಕಿ ಸನ್ಮಾನಿಸಿದ್ದು ಹಾಗೂ ಅನಿಲ್ ಅವರ ಜೊತೆ ಒಂದು ಸಣ್ಣ ರೈಡ್ ಹೋಗಿ ಸಂಭ್ರಮಿಸಿದ್ದು ವಿಶೇಷವಾಗಿತ್ತು. ಕಳೆದ 1 ದಶಕಗಳಿಂದ ಹೆಚ್ಚು ಕಾಲ ಮುರುಗೇಶ್ ನಿರಾಣಿಯವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವ ಅನಿಲ್ ಅವರಿಗೆ ಮುರುಗೇಶ್ ನಿರಾಣಿಯವರೇ ಗಾಡ್ ಫಾದರ್. ಅವರ ಮೇಲೆ ಎಷ್ಟರ ಮಟ್ಟಿಗೆ ಅಭಿಮಾನ ಇದೆ ಅಂದ್ರೆ ತನ್ನ ಕೈ ಮೇಲೆ ನಿರಾಣಿಯವರ ಹೆಸರನ್ನ ಹಚ್ಚಿ ಹಾಕಿಸಿಕೊಂಡಿದ್ದಾರೆ. ತಮ್ಮ ರಕ್ತದಿಂದ ನಿರಾಣಿಯವರ ಭಾವಚಿತ್ರ ಬಿಡಿಸಿ ಉಡುಗೊರೆಯಾಗಿ ಕೊಟ್ಟಿದ್ದಾರೆ. ಇತ್ತೀಚೆಗೆ ತಮ್ಮ ಜನ್ಮದಿನವನ್ನು ಸಹ ನಿರಾಣಿಯವರ ಸಮ್ಮುಖದಲ್ಲೇ ವಿಜೃಂಭಣೆಯಿಂದ ಆಚರಿಸಿಕೊಂಡಿದ್ರು. ಹಾಗೆಯೇ ನಿರಾಣಿಯವರ 60ರ ಜನ್ಮದಿನದ ಸಂದರ್ಭದಲ್ಲಿ ಬಾಗಲಕೋಟೆಯ ಜಮಖಂಡಿಯಲ್ಲಿ ದೊಡ್ಡ ಗೆಳೆಯರನ್ನ ಕರೆದೊಯ್ದ ಅನಿಲ್ ಅವರು ಅಂದಿನ ಸಂಭ್ರಮದಲ್ಲಿ ಭಾಗಿಯಾಗಿದ್ದರು. ಬನ್ನೇರುಘಟ್ಟದ ರಘುಪತಿ ಹಾಗೂ ವೆಂಕಟಲಕ್ಷ್ಮಿ ದಂಪತಿಯ ಕಿರಿಯ ಪುತ್ರರಾದ ಅನಿಲ್ ಕುಮಾರ್ ಅವರು ಆನೇಕಲ್ ಹಾಗೂ ಬನ್ನೇರುಘಟ್ಟ ಭಾಗದ ಅತ್ಯಂತ ಚಟುವಟಿಕೆಯ ಯುವ ನಾಯಕ. ಅಪಾರ ಸ್ನೇಹಿತರು, ವಿಶ್ವಾಸಿಕರನ್ನ ಹೊಂದಿರುವ ಅನಿಲ್ ಅವರು ಯಾವುದೇ ಗೆಳೆಯರ ಸುಖ ದುಃಖಗಳಿಗೆ ಮೊದಲು ಮಿಡಿಯುವ ಸ್ವಭಾವದವರು. ಸಂಜೆವಾಣಿ ಪತ್ರಿಕೆಯಿಂದ ವರದಿಗಾರರಾಗಿ ವೃತ್ತಿ ಬದುಕನ್ನ ಆರಂಭಿಸಿದ ಅನಿಲ್ ಅವರು ಟಿವಿ ವಾಹಿನಿಯಲ್ಲಿ ಕ್ಯಾಮರಾಮನ್ ಆಗಿ ಸಮಯ ನ್ಯೂಸ್, ರಾಜ್ ನ್ಯೂಸ್, ಪ್ರಜಾ ಟಿವಿ, ಟಿವಿ1 ಹಾಗೂ ಟಿವಿ5 ಸುದ್ದಿವಾಹಿನಿಗಳಲ್ಲಿ ಅತ್ಯಂತ ವರದಿಗಾರರಾಗಿ ಕೆಲಸ ಮಾಡಿದ ಅನುಭವವನ್ನ ಹೊಂದಿದ್ದಾರೆ. ತಾವು ಖರೀದಿಸಿದ್ದ ಕಾರ್ನ ನಿರಾಣಿಯವರ ಮೂಲಕ ಪಡೆದುಕೊಳ್ಳುವ ವಿಭಿನ್ನ ಈವೆಂಟ್ ಅನ್ನು ಕೂಡ ಅಚ್ಚುಕಟ್ಟಾಗಿ ಆಯೋಜಿಸಿದ್ದ ಅನಿಲ್ ಅವರ ಒಂದು ಕರೆಯ ಮೇರೆಗೆ ನೂರಾರು ಗೆಳೆಯರು ಹಾಜರಿದ್ದರು. ಸುಮಾರು 50ಕ್ಕೂ ಹೆಚ್ಚಿನ ಐಷಾರಾಮಿ ಕಾರುಗಳಲ್ಲಿ ಅನಿಲ್ ಕುಮಾರ್ ಅವರ ಜೊತೆ ಬಂದು ನಿರಾಣಿಯವರಿಂದ ಕಾರಿನ ಚಾವಿ ಪಡೆದುಕೊಂಡು ಗೆಳೆಯರ ಬಳಗ ಅಭಿಮಾನದಿಂದ ಸಂಭ್ರಮಿಸಿದ್ದು ಅನಿಲ್ ಅವರ ಜನಪ್ರಿಯತೆಗೆ ಸಾಕ್ಷಿ. ಸಮಾಜದ ಸಂಕಷ್ಟಗಳಿಗೆ ಮನಮಿಡಿಯುವ ಅನಿಲ್ ಕುಮಾರ್ ಅವರು ತಮ್ಮದೇ ಖರ್ಚಿನಲ್ಲಿ ಸಮಾಜಮುಖಿ ಕಾರ್ಯಕ್ರಮಗಳನ್ನ ನಿರ್ವಹಿಸಿಕೊಂಡು ಬಂದಿದ್ದಾರೆ. ಕೋವಿಡ್ ಸಂದರ್ಭದಲ್ಲಿ ಪ್ರತಿನಿತ್ಯ ನೂರಾರು ಜನರಿಗೆ ಉಚಿತ ಅನ್ನದಾನ ಮಾಡಿದ್ದು ಅವರ ಸಮಾಜ ಸೇವೆಗೆ ಉತ್ತಮ ಉದಾಹರಣೆ. ಮುರುಗೇಶ್ ನಿರಾಣಿಯವರ ಅತ್ಯಾಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವ ಅನಿಲ್ ಕುಮಾರ್ ಅವರಿಗೆ ಭವಿಷ್ಯದಲ್ಲಿ ರಾಜಕೀಯ ಪ್ರವೇಶಿಸಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಜನಸೇವೆ ಮಾಡುವ ಕನಸಿದೆ. ಬನ್ನೇರುಘಟ್ಟ ಸುತ್ತಮುತ್ತಲಿನ ಸಾವಿರಾರು ಯುವ ಗೆಳೆಯರ ಬಳಗದ ಹಾರೈಕೆಯೂ ಕೂಡ ಇದೇ ಆಗಿದೆ.